ಚನ್ನರಾಯಪಟ್ಟಣ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಕೆ. ವಿವೇಕಾನಂದ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ತಾಲೂಕು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ವಿಜಯೋತ್ಸವವನ್ನು ಆಚರಿಸಿದರು. ಬಿಜೆಪಿ ಅಣತಿ ಆನಂದ ಮಾತನಾಡಿ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಜಿಲ್ಲೆಗಳನ್ನು ಒಳಗೊಂಡಂತೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಕೆ. ವಿವೇಕಾನಂದ ಅವರು ಜಯ ಸಾಧಿಸಿರುವುದು ಮೈತ್ರಿಕೂಟಕ್ಕೆ ಶಿಕ್ಷಕರ ನೀಡಿರುವ ತೀರ್ಪಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡನವರ ಜನಪ್ರಿಯ ಆಡಳಿತಗಳನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಕರುಗಳು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಎಂದರು. ಘೋಷಣೆ नरेंद्र मोदी की, देवेगौड़ा की, सीएम बालकृष्ण की, रेवण्णा की, येडियूरप्पा की. MLC ಎಲೆಕ್ಷನ್ ನಡೆದಿದ್ದಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ವಿವೇಕಾನಂದ ಸಾಹೇಬರು ಅಧಿಕ ಮಂದಿಯಿಂದ ಗೆದ್ದಿರ್ತಾರೆ. ನಿನ್ನೆನೋ ಒಂಚೂರು ಎಡವಟ್ಟಾಯಿತು, ಇವತ್ತು ಖುಷಿ ಪಡುವಂಥ ವಿಚಾರ. 4 ಜಿಲ್ಲೆ ಸೇರಿ ಅವರೆಲ್ಲಿ ಗೆಲ್ತಾರೆ ಅಂತಿದ್ರು, ಮರುತಿಬೇಗೌಡರೆ ಗೆಲ್ಲೋದು ಅಂತ ಎಲ್ಲ ಹೇಳ್ತಿದ್ರು. ಅದನ್ನು ಮೀರಿ ನಿನ್ನೆ ಆಗಿದ್ದ ಇವತ್ತು ಖುಷಿ ಪಡುವಂಥ ವಿಚಾರ. ಇದು ಕೀರ್ತಿ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಅವರಿಗೆ ಸಿಗತಕ್ಕದ್ದು, ದೇವೇಗೌಡರು ಮತ್ತು ಮೋದಿಜಿಯವರಿಗೆ ನಿನ್ನೆ ಆಗಿದ್ದು ಇವತ್ತು ಒಳ್ಳೆಯದಾಯಿತು ಅಂತ ಎಲ್ಲರಿಗೂ ಭಾವಿಸಿ, ಎಲ್ಲ ಶಿಕ್ಷಕರು ಓಟ್ ಹಾಕಿದವರಿಗೆಲ್ಲ ಅಭಿನಂದಿಸಿ, ಈ ಬಂದಿರತಕ್ಕಂಥ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೂ, ಬಿಜೆಪಿ ಮತ್ತು ಜಾತ್ಯತೀತ ಕಾರ್ಯಕರ್ತರಿಗೆಲ್ಲ ಅಭಿನಂದಿಸಿ ನಾನು ಮಾಡ್ತೀನಿ. ಜೈ ಜೈ ಕರ್ನಾಟಕ. ಹೇಳಿ